ಮಾಮಾಜಿ 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 ನಿಲ್ಸ ಮಾಮ. ನಾನ್ ಬಾಯಿ ತಪ್ಪಿ ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ನನ್ಗೆ ನೀನ್ ಹಣ ಕೊಡದೇ ಇದ್ರು ಪರವಾಗಿಲ್ಲ, ಸೈಕಲ್ ಕೊಟ್ಬಿಡು ಮಾಮು. ಮೋಸ, ಈ ಸೈಕಲ್ ತಗೊಂಡ್ ನಾನೇನಾದ್ರೂ ಪರದೇಶಕ್ಕೆ ಹೋಗಿದ್ದೀನಿ? ಇಲ್ಲ ಮಾಮು. ಇಲ್ಲ, ಯಾವ ಬೇಕು ನನ್ ಮಗನ್ಗಾದ್ರೂ ಮಾರಿದೀನ? ಇಲ್ಲ ಮಾಮು. ನಿನ್ ಕಣ್ಮುಂದೆನೆ ಈ ಹಳ್ಳಿಲಿ ಇದೇ ಸೈಕಲ್ ಮೇಲೆ ಸುತ್ತಾ ಇದ್ದೀನಿ ತಾನೆ? ಹೌದು ಮಾಮು. ನೀನು ಈ ಸೈಕಲ್ ಕೊಡ್ಬೇಕಾದ್ರೆ ನನ್ಗೇನ್ ಹೇಳಿದ್ದೆ? ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ಸೈಕಲ್ ಬಿಡ್ಬೇಕಾದ್ರೆ ನಿನ್ ಹಣ ಕೊಡ್ತೀನಿ. ಹಣ ಯಾವಾಗ ಬರುತ್ತೆ ಮಾಮು? ಸೈಕಲ್ ಬಿಡ್ಬೇಕಾದ್ರೆ ಬರುತ್ತೆ. ಸೈಕಲ್ ಯಾವಾಗ ಕೊಡ್ತೀಯ ಮಾಮು? ಹಣ ಬಂದಾಗ ಬಿಡ್ತೀನಿ. ನಿನ್ ಕ್ಯಾರೆಕ್ಟರ್ ಮೆಚ್ಚಿ ನಿನ್ಗೆ ಬಹಳ ಇಲ್ದ ಸೈಕಲ್ ಕೊಟ್ಟಿದ್ದೀನಿ ಅಂತ ತಿಳ್ಕೊ. ನನ್ ಸೈಕಲ್ ನನ್ಗೆ ವಾಪಸ್ ಕೊಟ್ಬಿಡು. ಸೈಕಲ್ ನನಗ್ ದಾನ ಕೊಡ್ತೀಯಾ? ನನ್ನೇನಂತ ಭಿಕಾರಿ ನನ್ ಮಗ ಅಂತ ತಿಳ್ಕೊಂಬಿಟ? ಈ ಸೈಕಲ್ ಈಗಲೇ ನಿನ್ ಮಕ್ಕದ ಮೇಲೆ ಎಸ್ಬಿಟ್ಟೇನು. ನಿನ್ ಹಂಗೆ ಬೇಡ. ಆದ್ರೆ ನಾನು ಈ ಊರಾಗೆ ಒಂದ್ ತಿಂಗಳಿಂದ ಸೈಕಲ್ ಹತ್ಕೊಂಡ್ ತಿರ್ಗದನ್ನ ಈ ಊರ್ ಜನ ಎಲ್ಲ ನೋಡೋರೆ. ನಾಳೆ ಸೈಕಲ್ ಏನಾಯ್ತಣ್ಣ ಅಂತ ಕೇಳಿದ್ರೆ ಮೂಸ ಕಿತ್ಕೊಂಡು ಹೋದ ಅಂತ ಹೇಳಕ್ ಆಯ್ತದ? ನನ್ ಮರ್ವಾದ ಏನಾಗ್ಬೇಕು, ನನ್ ಪ್ರಿಸ್ಟೇಜ್ ಏನಾಗ್ಬೇಕು? ಹೋಗೋಗ್ ಸೈಕಲ್ ಶಾಪ್ ನೋಡ್ಕೋ. ಇವತ್ ಮಧ್ಯಾಹ್ನ ನನ್ ಫ್ರೆಂಡ್ ಒಬ್ಬ ಅಬ್ರಾಡಿಂದ ಬರ್ತಾವನೆ. ನಾನು ನುಡಿಕೊಂಡು ನನ್ನ ಹೆಸರು ಬರ್ಕೊಂಡು ಅವನಿಗೊಂದು ಸೈಕಲ್ ಕೊಟ್ಬಿಡು. ಸುದಿ ನಮಿದೆ ಸಖಿ, ಸುದಿ ನಮಿದೆ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಅಡ್ಬಿದೆ ಬಿದೆ ಈರಲ್ಲೂ ಬಂದಂಗ್ ಕಾಣಲ್ವಾ? ಇಲ್ವಾ? ಈ ಹಳ್ಳಿ ಜನ ಇವ್ರಿಗೆ ಕೊಡೋ ಮರ್ಯಾದೆ ನೋಡ್ತಿದ್ರೆ ಈ ಹಳ್ಳಿಗೆ ಇವ್ರು ದೊಡ್ಡ ಮನುಷ್ಯ ಅಂತ ಕಾಣುತ್ತೆ. ನನ್ನ ಅಣ್ಣನ ಬಗ್ಗೆ ಖಂಡಿತ ಇವ್ರಿಗೆ ಗೊತ್ತಿರತ್ತೆ. ಸರ್, ಇಲ್ಲಿ ಶಿವಸ್ವಾಮಿ ಅವ್ರ ಮನೆ ಎಲ್ಲಿದೆ? ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ನೀವು? ನಾನು ಅವ್ರ ತಂಗಿ. ನಾನ್ ಈ ಹಳ್ಳಿಗಿದೆ ಮೊದಲನೇ ಸತಿ ಬರ್ತಿರೋದು. ಅಣ್ಣನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ದೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೀನಿ. ನೀವು ಶಿವಸ್ವಾಮಿ ಅವ್ರ ಸ್ವಂತ ತಂಗಿನ? ಹೌದು. ಏನ್ ಸರ್ ಇದು? ಜನರೆಲ್ಲ ನಿಮ್ಮನ್ನ ನೋಡಿದ ತಕ್ಷಣ ತಮ್ಮ ಸೊಂಟಕ್ ಚೌಕ ಕಟ್ಕೊಂಡ್ರು. ನೀವ್ ನೋಡಿದ್ರೆ ನನ್ನ ಅಣ್ಣನ ಹೆಸರು ಹೇಳಿದ ತಕ್ಷಣ ತಮ್ಮ ಸೊಂಟಕ್ಕೆ ಶಲ್ಯ ಕಟ್ಕೊಂಡ್ರಿ. ಈ ಹಳ್ಳಿಲಿ ನಿಮ್ ಅಣ್ಣಂಗಿರೋ ಮರ್ಯಾದೆ ಕಣಮ್ಮ. ಅವ್ರ ತಂಗಿನ ನಮ್ಮ ಗಾಡಿಲಿ ಕರ್ಕೊಂಡು ಹೋಗೋದು ನಾವು ಪಡ್ಕೊಂಡು ಬಂದು ಭಾಗ್ಯ. ಬನ್ನಿಮ್ಮ, ಹತ್ತಿ. ಒಂದ್ ನಿಮಿಷ ಇರಿ, ಕರಿತೀನಿ. ಯಜಮಾನ್ರೆ, ನಿಮ್ಮನ್ನ ಹುಡ್ಕೊಂಡು ಗೌಡ್ರು ಬಂದವ್ರೆ. ಏನ್ ವಿಷಯ ಯಜಮಾನ್ರೆ? ನಿಮ್ಮ ಹೃದಯನ ನನ್ ಗಾಡಿಲಿ ತಗ ಬಂದೀವ್ನಿ. ಅಯ್ಯಯ್ಯೋ, ಬರೀ ಹೃದಯ ಅಲ್ಲ, ನಿಮ್ಮ ಜೀವನೇ ನನ್ ಗಾಡಿಲಿ ತಗ ಬಂದೀವ್ನಿ. ಅಣ್ಣ, ಈ ಹಳ್ಳಿ ಜನ ನಿನ್ ಮೇಲಿಟ್ಟಿರೋ ಗೌರವ ನೋಡ್ತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ಅಣ್ಣ, ಇದು ನಮ್ಮನೇನಾ? ನೀನಿರೋದಿಲ್ಲೇನಾ? ಯಾಕಮ್ಮ ಹೀಗ್ ಕೇಳ್ತಿದ್ಯಾ? ಅಲ್ಲ ಅಣ್ಣ, ಒಂದೊಂದ್ಸಲಿ ರಜಾ ಬಂದಾಗ್ಲೂ ಒಂದೊಂದ್ ಊರಿಗೆ ಕರ್ಕೊಂಡ್ ಹೋಗಿ ಅಲ್ಲಿನ್ ಟಾಪ್ ಹೋಟ್ಲಲ್ಲಿ ನನ್ನ ಉಳಿಸ್ತೀಯಾ. ಆದ್ರೆ ನೀನ್ ಶಾಶ್ವತವಾಗಿರೋ ಮನೆ ಹೀಗಿದೆ. ನಡೆಯೋ ದಾರಿನಲ್ಲಿ ಭತ್ತ, ತೆಂಗಿನಕಾಯಿ, ಅಕ್ಕಿ ಮೂಟೆ. ಇದು ಹಳ್ಳಿ ಕಣಮ್ಮ. ಇಲ್ಲಿ ಎಲ್ಲ ಮನೆಗಳು ಇದೇ ತರ ಇರುತ್ತೆ. ಆದ್ರೆ ಅವ್ರ ಮನಸ್ಸು ನಿರ್ಮಲವಾಗಿರುತ್ತೆ. ಯಾಕಮ್ಮ, ನಿನಗೆ ಮನೆ ಹಿಡಿಸ್ತಿಲ್ವಾ? ಅಯ್ಯಯ್ಯೋ, ನಾನ್ ಹಾಗೆ ಹೇಳಿಲ್ಲ ಅಣ್ಣ. ನನಗೋಸ್ಕರ ಅಂತಾನೂ ಹೇಳಿಲ್ಲ. ನನ್ನಣ್ಣ ಇಂಥ ಮನೇಲಿ ಇದಾರಲ್ಲ ಅಂತ ಹೇಳ್ದೆ ಅಷ್ಟೇ. ಐ ಆಮ್ ಸಾರಿ. ದೇವಸ್ಥಾನದ ಗೋಪುರ ಎಷ್ಟೇ ದೊಡ್ಡದಾಗಿದ್ರು ದೇವ್ರಿರೋ ಜಾಗ ಚಿಕ್ಕದಾಗ್ತಾನೆ ಇರುತ್ತಣ್ಣ.
ನನ್ ಪಾಲ್ಗೆ ನೀನೇ ತಾನೇ ದೇವ್ರು. ನೋಡಿದ್ರಾ ಹೇಗೆ ನನ್ ತಂಗಿ ನಮ್ಮ ಹಳ್ಳಿಗೆ ಡಾಕ್ಟರ್ ಅಮ್ಮ ಬಂದವ್ರೆ. ಇನ್ ಮುಂದೆ ನಮ್ಮ ಹಳ್ಳಿಯಾಗೆ ರೋಗಿಗಳೇ ಕರ್ಕೊಂಡು ಹೋಗಿ ಬನ್ನಿ ಬನ್ನಿ. ಕರ್ಕೊಂಡು ಹೋಗಿ. ಇವ್ರ ಹಳ್ಳಿ ಚೇರ್ಮನ್ ನಮಸ್ಕಾರ. ನಮಸ್ಕಾರವಾ. ಈಗ ಪಂಚಾಯತಿ ಅಧ್ಯಕ್ಷ. ನಮಸ್ಕಾರ. ಎಲ್ಲ ನೋಡಾಯ್ತಲ್ಲ, ಸಂತೋಷ ಆಯ್ತಲ್ಲ. ಅವ್ರಿಗೆ ತೊಂದರೆ ಕೊಡಬಾರ್ದು. ನಡೀರಿ ನಡೀರಿ. ಆದ್ರೆ ಈ ಹಳ್ಳಿಲಿ ನನ್ ಲೆವೆಲ್ಗೆ ಯಾರು ಫ್ರೆಂಡ್ಸೇ ಸಿಗಲ್ಲ ಅನ್ಸುತ್ತೆ. ಈ ಹಳ್ಳಿಲಿ ಫ್ರೆಂಡು, ಅಪ್ಪ, ಅಮ್ಮ ಎಲ್ಲ ನಾವೇ. ಅರೆ ಮೇರಿ ಪ್ಯಾರಿ ಬೇಟಿ, ನಿಮ್ದಕ್ಕೆ ಹೋಗಿ ಆ ದಡಿನ ಕೈಲಿ ಸಿಕ್ಕಾಕೊಂಡಿದ್ಯಲ್ಲ. ಅಯ್ಯೋ ಅಯ್ಯ. ಆಯಾಗಿದೆ ಈಗ ಹಗುರಾಗಿದೆ. ಆ ಅಯ್ಯೋಯ್ಯೋ, ಹೋಗಿದ್ದೀ ಗಾಳಿನ? ನಾನು ಇನ್ನೇನೋ ಅನ್ಕಂಡೆ. ಮಾದಪ್ಪ, ಓಹೋ, ನಮಸ್ಕಾರ ಚೇರ್ಮನ್ ರೇ. ಯಾಕೆ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ಯಾ? ಏನಾಯ್ತು? ಗಾಳಿ ಹೊಂಟೋಗ್ಬಿಟ್ಟದೆ. ಏ ಕೃಷ್ಣ, ಪಂಪ್ ತರ್ಲೆ. ನಾನ್ ಸೈಕಲ್ ಗಾಡಿ ಓಡಿಸ್ಕೊಡ್ತೀನಿ, ಯೋಚನೆ ಮಾಡ್ಬೇಡ. ಆಹಾ, ಚೇರ್ಮನ್ ರು ಅಂದ್ರೆ ಹಿಂಗಿರ್ಬೇಕಪ್ಪ. ಗಾಳಿ ಹೋದವ್ರಿಗೂ ಗಾಳಿ ಹೊಡ್ಕೊಡ್ತಾರೆ. ಆಹಾ, ಗಾಳಿ ಹೊಡಿಯಕ್ಕೆ ಎಷ್ಟು ಕೊಡ್ಬೇಕು? ಸಾಕ್ ಕೆಲ್ಸಯ್ಯ. ಇಷ್ಟೇನಾ ನೀನ್ ನಾನು ಅರ್ಥ ಮಾಡ್ಕೊಂಡಿರೋದು? ನಾನು ಗಾಡಿ ಹೊಡಿಯೋದಕ್ಕೆ ಕಾಸು ತಗೊಳಲ್ಲ. ಆಹಾ, ದೊಡ್ಡ ಮನ್ಸ. ಕೈ ಎತ್ ಮುಗಿಬೇಕು. ಕೃಷ್ಣ, ಈಗ ಹೊಡಿ. ಹೊಡಿಲೆ. ಬೋ ಉಪಕಾರ ಆಯ್ತು ಚೇರ್ಮನ್ ರೇ, ನಾನು ಇನ್ ಬರ್ತೀನಿ. ಇದ್ಯಾಕ್ ಚೇರ್ಮನ್ ರೇ? ಮಾದೇವಪ್ಪ, ಗಾಳಿ ಇಲ್ದೆ ಗಾಡಿ ಓಡುತ್ತಾ? ನಮ್ ತಾಯಿ ಸತ್ವಾಗ್ಲೂ ಹೇಳ್ತೀನಿ, ಎತ್ತಿನ ಗಾಡಿ ಒಂದ್ ಬಿಟ್ರೆ ಇನ್ಯಾವ ಗಾಡಿನೂ ಓಡಕ್ಕಿಲ್ಲ. ಅಂದ್ರೆ ಇವಾಗ ನಿನ್ ಗಾಡಿ ನನ್ ಗಾಡಿಯಿಂದಲೇ ಓಡ್ತಿರೋದು. ಚೇರ್ಮನ್ ರೇ, ನಾನ್ ಯಾರ ಹಂಗಲ್ಲೂ ಬದುಕೋ ಮನ್ಸ ಅಲ್ಲ. ಹಂಗೆ ಯಾರ ಮುಲಾಜಿನೂ ನಂಗೆ ಬೇಕಾಗಿಲ್ಲ. ಮತ್ತೇನು ಬಂದ್ರಿ ಚೇರ್ಮನ್ ರೇ? ನಿನ್ ಗಾಡಿ ಇಲ್ಲಿದೆ. ನನ್ ಗಾಳಿಯಲ್ಲಿ ಗಾಳಿಯಲ್ಲಿ ಲೀನವಾಯಿತು. ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಗಾಳಿನ ಯಾವ ನನ್ ಮಗನ ಕೈಲಿ ಹಿಡ್ಕೊಡಕ್ ಆಯ್ತದೆ? ನೋಡಪ್ಪ, ಈ ಊರ್ ಚೇರ್ಮನ್ ನಾನು. ಇಲ್ಲಿ ನಡೆಯೋ ಸಮಸ್ಯೆಗಳಿಗೆಲ್ಲ ನಾನೇ ತೀರ್ಮಾನ ಕೊಡೋದು. ಮರ್ಯಾದೆಯಾಗಿ ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಇಲ್ಲ ಅಂದ್ರೆ ಅಲ್ಲಿ ನೋಡು. ಬರ್ತೀನಿ ಚೇರ್ಮನ್ ರೇ. ನನ್ನೇ ಎದುರಿಸ್ತೀಯ ಚೇರ್ಮನ್? ಎಲ್ರಿಗೂ ಸೇರಿಸಿ ಸರಿಯಾಗಿ ಬೆಳೆ ಇಕ್ತೀನಿ. ಚೇರ್ಮನ್ ರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮ್ದಕ್ಕೆ ಸೈಕಲ್ ಸಿಕ್ತು, ಶುಕ್ರಿಯಾ. ಅದೊಂದು ಅದ್ರಲ್ಲೇ ಹಾಕೋ. ಅಲ್ಲಿ ಸುರಿ. ಎಂತ ಕೆಲಸ ಮಾಡ್ತಿದ್ದೀರಾ? ನೀವ್ ಯಾರನ್ನ ಹೊಡಿತಿದ್ದೀರಾ ಗೊತ್ತಾ? ಗೌತಮಿನ. ಗೊತ್ತಾಗ್ಲಿಲ್ಲಮ್ಮ. ಈ ವಯಸ್ಸಿನಲ್ಲೂ ನೋವು ತಡಿಲಾರದೆ ಅವ್ರ ಮಗು ತರ ಅಮ್ಮ ಅಂತ ಕೂಕೊಂಡಾಗ ಆ ಕೂಗ್ ನನ್ ಕಿವಿಗ್ ಬಿತ್ತೆ ಹೊರತು ಬೇರೆ ಏನು ನನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಅದಕ್ಕೆ ನಾನೇನ್ ಹೊಡೆದ್ಬಿಟ್ಟೆ. ಅಣ್ಣ, ಅವ್ರು ನನ್ ಕಾಲ್ ತೊಳೆದ್ರು. ಆ ನೋವು ತಡಿಲಾರ್ದೆ ನಾನು ನಿನ್ ಕಾಲ್ ತುಳಿದಿದ್ರು ನೀನ್ ಹೀಗೆ ಮಾಡ್ತಿದ್ಯಮ್ಮ? ಅಂದ್ರೆ ಮನೆ ಕೆಲಸದವ್ರು ನೀವು ಒಂದೇನಾ? ಕೆಲಸದವ್ರ? ಈ ಮನೇಲಿ ಕೆಲಸದವ್ರು ಅಂತ ಯಾರೂ ಇಲ್ಲಮ್ಮ. ನಾನು ಯಾರನ್ನೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೀನ್ ಈಗ ಕೈ ಮಾಡಿದ್ ಯಾರ ಮೇಲೆ ಗೊತ್ತಾ? ಒಬ್ಬ ರೈತನ ಮೇಲೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಿನ್ನೋ ಅನ್ನ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಅವ್ರ ಕಣ್ಣಿಗೆ ಕಾಣಿಸೋದೇ ಈ ರೈತನಮ್ಮ. ಇವ್ರ ಕೆಸರಲ್ಲಿ ಕಾಲಿಟ್ರೇನೆ ನಮ್ಮ ಹೊಟ್ಟೆಗೆ ಅನ್ನ ಸಿಕ್ಕೋದು. ಇಂಥವ್ರು ತಲೆ ತಗ್ಸಿ ಒತ್ತು ಬಿತ್ತಿದ್ರೇನೆ ನಾವು ತಲೆ ಎತ್ತಿ ನಿಲ್ಲಕ್ಕಾಗೋದು.
ಇಂಥ ಅನ್ನದಾತರ ಮೇಲೆ ನೀ ಕೈ ಮಾಡಿದ್ಯಾ ಅದ್ ತಪ್ಪಲ್ವಾ? ಹೋಗು, ಅವ್ರ ಹತ್ರ ಕ್ಷಮೆ ಕೇಳು. ಅವ್ವ 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 ಅವ್ವಾರೆ ಅವ್ವ ಏನಿದು? ಯಜಮಾನ್ರೆ, ನಿಮ್ಮ ತಂಗಿ ನನ್ನ ಕೆಳಗ್ ತಡೆದಾಗ ನಾನು ಅಮ್ಮ ಅಂತ ಕೂಕೊಂಡೆ. ಆದ್ರೆ ನಾನ್ ನಿಮ್ ತಂಗಿ ಕಾಲ್ ತುಳಿದಾಗ ಅವ್ರ ಅಣ್ಣ ಅಂತ ಕೂಕೊಂಡ್ರು. ಅದ್ ನಿಮಗ್ ಕೇಳತ್ಲಿಲ್ವಾ? ನಿಜ, ನಿಮ್ಮಂತ ಒಬ್ಬ ಅಣ್ಣ ಇರೋದ್ರಿಂದಾನೆ ಅವ್ರಿಗೆ ಅಮ್ಮ ಅನ್ನೋ ಜ್ಞಾಪಕ ಬರ್ನಿಲ್ಲ. ಬೇಡಮ್ಮ, ನನ್ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬಾರ್ದು. ಕೋಪ ಇಲ್ಲ ಅಣ್ಣ, ತಪ್ಪು ನಿಂದೆ. ನಾನು ನಿನ್ನ ಹೊಡೆದಿತ್ತಪ್ಪ? ಇಲ್ಲ ಅಣ್ಣ, ಓದ್ಸಿದ್ ತಪ್ಪು. ಓದ್ಸಿದ್ದ? ಹೌದಣ್ಣ. ಶ್ರೀಮಂತರು ಓದೋ ಸ್ಕೂಲಲ್ಲಿ ನನ್ನನ್ ಯಾಕಣ್ಣ ಓದಿಸ್ದೆ? ನೀನ್ ನನ್ನನ್ನು ಅಲ್ಲಿ ಓದ್ಸಿದ್ರಿಂದ ಇವತ್ತು ನನ್ನ ಸ್ನೇಹಿತರು ಯಾರು ಗೊತ್ತಾ? ಶಿಪ್ ಮರ್ಚೆಂಟ್ ಅಲೆಕ್ಸಾಂಡರ್ ಅವ್ರ ಮಗಳು, ಗ್ರನೈಟ್ ಕಿಂಗ್ ಗಂಗಾಧರ್ ಅವ್ರ ಮಗಳು, ಸಿಮೆಂಟ್ ಫ್ಯಾಕ್ಟರಿ ಸೇತುರಾಮ್ ಅವ್ರ ಮಗಳು, ರಾಯಲ್ ಎಕ್ಸ್ಪೋರ್ಟ್ಸ್ ತ್ಯಾಗರಾಜ್ ಅವ್ರ ಮಗಳು. ಅಂಥ ಸ್ಕೂಲ್ನಲ್ಲಿ ನಾನು ಓದಿಸ್ದೆ ಈ ಹಳ್ಳಿಲಿರುವಂತ ಮಾಮೂಲಿ ಸ್ಕೂಲ್ನಲ್ಲೋ ಅಥವಾ ಸರ್ಕಾರಿ ಕಾಲೇಜ್ನಲ್ಲೋ ನನ್ನ ಓದಿಸಿದ್ರೆ, ನೀ ಹೇಳಿದ್ಯಲ್ಲ ರೈತರು, ಅಂತವ್ರ ಮಕ್ಳ ಜೊತೆ ನಾನು ಓದ್ತಾ ಇದ್ದೆ. ಆಗ ಆ ರೈತರ ಬಗ್ಗೆ ನೀನ್ ನನಗೆ ಹೇಳ್ಬೇಕಾಗಿರ್ಲಿಲ್ಲ. ನಾನೇ ತಿಳ್ಕೊಂಡಿರ್ತಾ ಇದ್ದೆ. ನಿಜಾನಮ್ಮ, ನಾನು ತಪ್ಪು ಮಾಡಿದ್ದೀನಿ. ಸ್ಕೂಲ್ನಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಹಾಕೋದು ಬಡವ ಶ್ರೀಮಂತ ಅನ್ನೋ ಭೇದ ಭಾವನ್ ಮುಚ್ಚೋಡಕ್ಕೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಆ ಯೂನಿಫಾರ್ಮ್ ಒಳಗಡೆ ಜಾತಿ ಮತ ಭೇದ ಭಾವ ಎಲ್ಲ ಇರುತ್ತೆ ಅಂತ ಈಗ ನನಗೆ ಗೊತ್ತಾಯ್ತು. ನೀನೇನು ಯೋಚನೆ ಮಾಡ್ಬೇಡಮ್ಮ. ನಿನ್ನ ಯಾವ ರೀತಿ ದೊಡ್ಡ ಸ್ಕೂಲ್ನಲ್ಲಿ ಇಟ್ಟು ಓದ್ಸದ್ನೋ ಅದೇ ತರ ದೊಡ್ಡ ಜಾಗದಲ್ಲಿ ಕೊಟ್ಟು ಮದುವೆ ಮಾಡ್ತೀನಿ.